ಕವಿ ಸವಿರುಚಿ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಖಾರವಾಗಿ ಬಿಸಿ ಬಿಸಿ ಏನಾದರೂ ಒಂದು 20 ನಿಮಿಷದಲ್ಲಿ ಆಗೋ ಥರ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅನಿಸ್ದಾಗ ಈ ಥರ ಮೊಟ್ಟೆ ಬಿರಿಯಾನಿ ಮಾಡ್ಕೊಂಡು ತಿನ್ನಿ. ತುಂಬಾ ರುಚಿಯಾಗಿರುತ್ತೆ. ಮತ್ತು ಮೊಟ್ಟೆ ನಾವು ತಿನ್ನೋದಿಲ್ಲ ಬೇಡ ಅನಿಸಿದ್ರೂ ಇದನ್ನು ಮೊಟ್ಟೆ ಹಾಕ್ತಲೇನೂ ಮಾಡ್ಕೊಂಡು ತಿಂದರೆ ವೆಜ್ ಬಿರಿಯಾನಿ ಥರ ತಿನ್ಬೋದು. ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡೋಂಥ ಹೊಸ ರೆಸಿಪೀಸ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಮತ್ತು ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ. ಈಗ ತಡೆ ಯಾಕೆ, ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣವಾ. ಇಲ್ಲಿಗೆ ಕ್ಲೀನಾಗಿರೋ 6ರಿಂದ 7 ಮೊಟ್ಟೆಗಳನ್ನ ತಗೊಂಡು ಅದನ್ನು ಬೇಯೋದಕ್ಕೆ ಸ್ಟವ್ ಮೇಲಿಡೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಮೊಟ್ಟೆ ಬ್ರೇಕ್ ಆಗೋದಿಲ್ಲ, ಹಾಗೇನೆ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ. ಈಗ ಇನ್ನೊಂದು ಪಾತ್ರೆಗೆ 2 ದೊಡ್ಡ ಲೋಟ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಾಕೋದ್ರಿಂದ ಅನ್ನ ಉಡುಡಿಯಾಗಿ ಬರುತ್ತೆ. ಇದನ್ನು 2 ಸತಿ ತೊಳೆದು ಹಾಕಬೇಕು. ಈಗ ಮಸಾಲೆಗೆ ಏನೇನು ಬೇಕು ಹೇಳ್ತೀನಿ. 3 ಹಚ್ಚಿದಂಥ ಈರುಳ್ಳಿ, ಹಾಗೆ ಅರ್ಧ ಕಟ್ಟು ಪುದೀನ, 3 ಇಂಚು ಶುಂಠಿ, ಹಾಗೆ 1.5 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸ್ವಲ್ಪ, ಮತ್ತು ಹಚ್ಚಿದಂಥ ಹಸಿರು ಮೆಣಸಿನ್ಕಾಯಿ ಒಂದು 4ರಿಂದ 5, ಹಾಗೆ ಟೊಮೊಟೊ 3, ಅರ್ಧ ಹೋಳಷ್ಟು ನಿಂಬೆಹಣ್ಣು, 6ರಿಂದ 7 ಲವಂಗ, 2 ಇಂಚು ಚಕ್ಕೆ, 1 ಅನಾನಸ್ ಹೂವು, 3 ಏಲಕ್ಕಿ, 2 ಪಲಾವ್ ಎಲೆ, 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ, 3 ಚಮಚ ಧನಿಯಾ ಪುಡಿ, ಹಾಗೆ ಅರ್ಧ ಚಮಚ ಅರಿಶಿಣದ ಪುಡಿ ಬೇಕಾಗುತ್ತೆ. ಈಗ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಹಚ್ಚಿಟ್ಟಂತಹ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಅರ್ಧ ಭಾಗದಷ್ಟು ಪುದೀನ ಸೊಪ್ಪು, ಹಾಗೆ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಭಾಗದಷ್ಟು ಟೊಮೊಟೊ, ಇವೆಲ್ಲವನ್ನು ರುಬ್ಬಿ ಎತ್ತಿಟ್ಕೊಬೇಕು. ಈಗ ಸ್ಟವ್ ಹಚ್ಚಿ ಅದ್ರ ಮೇಲೆ 5 ಲೀಟ್ರಿನ ಕುಕ್ಕರ್ ಇಟ್ಟು ಅದಕ್ಕೆ 5 ಚಮಚ ಎಣ್ಣೆ ಸೇರಿಸ್ತಾ ಇದ್ದೀನಿ. ಆದಷ್ಟು ಕಡಲೆಕಾಯಿ ಎಣ್ಣೆ ಬಳಸಿದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಈಗ ಅದಕ್ಕೆ ಪಲಾವ್ ಎಲೆ, ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಎಲ್ಲವನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ಹಚ್ಚಿದಂಥ ಎಲ್ಲ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಇಷ್ಟೆಲ್ಲ ಆಗೋಷ್ಟರಲ್ಲಿ ಮೊಟ್ಟೆಗಳು ಬೆಂದಿರುತ್ತೆ. ಸ್ಟವ್ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಇಲ್ಲಿ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರ ಹೆಚ್ಚಿಗೆ ತಿನ್ನೋರು 1-2 ಹಸಿರು ಮೆಣಸಿನ್ಕಾಯಿ ಹೆಚ್ಚಿಗೆ ಸೇರಿಸ್ಬೋದು. ಆದರೆ ಮುಂದೆ ಖಾರದ ಪುಡಿನೂ ನಾವು ಹಾಕ್ತಾ ಇದ್ದೀವಲ್ಲ, ಸ್ವಲ್ಪ ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈಗ ಅದಕ್ಕೆ ಪುದೀನ ಸೊಪ್ಪನ್ನ ಸೇರಿಸಿ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ರುಬ್ಬಿದಂಥ ಮಸಾಲೆನೆಲ್ಲ ಸೇರಿಸಿ 1 ನಿಮಿಷ ಇದನ್ನು ಫ್ರೈ ಮಾಡಿ ಒಂದು ಮುಚ್ಚಳ ಮುಚ್ಚಿ ಎಣ್ಣೆ ಬಿಡೋವರೆಗೂ 1 ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿನೆಲ್ಲ ಸೇರಿಸಿ ಮತ್ತೆ 1 ನಿಮಿಷ ಬಾಡಿಸ್ಕೊಳ್ಳೋಣ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನೆನೆಸಿದಂತಹ ಅಕ್ಕಿನ ಸೇರಿಸ್ಕೊಬೇಕು. ಅಕ್ಕಿ ಒಂದು 10 ನಿಮಿಷ ನೆಂದರೆ ಸಾಕು. 10 ನಿಮಿಷ ನೆನೆಸಿ ಹಾಕಿದ್ರೆ ಅನ್ನ ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ. 4 ಲೋಟ ತಣ್ಣೀರನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿರ್ತೀವಲ್ಲ ಅದೇ ಲೋಟದಲ್ಲಿ ನೀರನ್ನು ಸೇರಿಸಬೇಕಾಗುತ್ತೆ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕುದಿಸಿ ನಂತರ ಮುಚ್ಚಳ ಮುಚ್ಚಿದ್ರೆ 1 ವಿಷಲ್ಗೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಅದನ್ನು 1 ವಿಷಲ್ ಆಗೋವರೆಗೂ ಬಿಡಬೇಕು. ಈಗ ಇನ್ನೊಂದು ಕಡೆ ಒಲೆ ಹಚ್ಕೊಂಡು ಅದ್ರ ಮೇಲೆ ಚಿಕ್ಕ ಬಾಣಲಿ ಇಟ್ಟು ಅದಕ್ಕೆ 2 ಚಮಚ ಎಣ್ಣೆನ ಸೇರಿಸಿ 1 ಹಚ್ಚಿದಂಥ ಈರುಳ್ಳಿನ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು. ಇದು ಬೇಕೇ ಬೇಕು ಅಂತ ಏನಿಲ್ಲ, ಇಷ್ಟ ಇರೋರು ಮಾತ್ರ ಈ ಈರುಳ್ಳಿನ ಈ ಥರ ಮಾಡಿ ಎತ್ತಿಟ್ಕೊಬೋದು. ಈಗ ಬೆಂದಂಥ ಮೊಟ್ಟೆಗಳನ್ನೆಲ್ಲ ಸುಳಿದು ಅದಕ್ಕೆ ಈ ಥರ ಸ್ವಲ್ಪ ಗುರ್ತುಗಳನ್ನ ಮಾಡಿಕೊಂಡು ಅದೇ ಬಾಣಲಿಲಿ ಇದನ್ನು ಸೇರಿಸ್ಕೊಬೇಕು. ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿನೆಲ್ಲ ಸೇರಿಸಿ ಚೂರು ಉಪ್ಪು ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರು 1 ವಿಷಲ್ ಕೂಗಿದಾಯಿತು. ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಕುಕ್ಕರೆಲ್ಲ ಹಾರಿ ಪ್ರೆಷರೆಲ್ಲ ಹೋದ್ಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅನ್ನ ಉದ್ರುದ್ರಾಗಿ ಬಂದಿದೆ ಅಂತ.
ನಾವು ಒಂದು 10 ನಿಮಿಷ ಅಕ್ಕಿನ ನೆನೆಸಿ ಹಾಕೋದ್ರಿಂದ ನೋಡಿ ಈ ಥರ ಬಿಡಿಯಾಗಿ ಉದುರುದುರಾಗಿ ಅನ್ನ ಆಗುತ್ತೆ. ತುಂಬ ಚೆನ್ನಾಗಿ ಮಸಾಲೆ ಅನ್ನ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ. ಈಗ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದ್ರ ಮೇಲೆ ಫ್ರೈ ಮಾಡಿಟ್ಟುಕೊಂಡಂತಹ ಎಲ್ಲ ಮೊಟ್ಟೆಗಳನ್ನ ಸೇರಿಸ್ತಾ ಇದ್ದೀನಿ. ಮತ್ತೆ ಅದ್ರ ಮೇಲೆ ಫ್ರೈ ಮಾಡಿದ್ದಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿಯಾದಂಥ ಮೊಟ್ಟೆ ಬಿರಿಯಾನಿ ರೆಡಿಯಾಗಿರುತ್ತೆ. ಇದನ್ನು ಒಂದು 6ರಿಂದ 7 ಮಂದಿ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು. ಇದನ್ನು ಮೊಟ್ಟೆ ಹಾಕ್ತಲೇನೂ ವೆಜ್ ಬಿರಿಯಾನಿ ಥರನೂ ಮಾಡ್ಕೊಬಹುದು. ನೀವು ಇದೇ ರೀತಿಯೇ ಮೊಟ್ಟೆ ಬಿರಿಯಾನಿ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಸಾಂಪ್ರದಾಯಿಕ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಅಡುಗೆಗಳನ್ನು ತಿಳಿಯಲು ಕವಿ ಸವಿರುಚಿ ಚಾನಲ್ನ ವೀಕ್ಷಣೆ ಮಾಡ್ತಾನೆ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.